ಎಷ್ಟೋ ಜನ ನಿರ್ಮಾಪಕರು ಬರೀ ದ್ವಾರಕೀಶ್ ನಿರ್ಮಾಪಕರಲ್ಲ, ಕಲಾವಿದರಾಗಿ ನಿರ್ದೇಶಕರಾಗಿ ನಿರ್ಮಾಪಕ ಎಲ್ಲ ಥರ ಗೆದ್ದಿದ್ದಾರೆ. ಇವತ್ತಿನ ನಾವು ದ್ವಾರಕೀಶ್ ಮಾಡಿದ್ರೆ ಕರೆಕ್ಟಾಗಿ ಮಾಡಿದ್ರೆ ಬೆಂಗಳೂರಲ್ಲಿ ಅರ್ಧ ಪ್ರಾಪರ್ಟಿ ಮಾಡೋದು. ಯಾವತ್ತೂ ಸಿನಿಮಾಗೆ ಬಿಟ್ಟು ಹೋಗ್ತಿಲ್ಲ, ಎಷ್ಟೋ ಪ್ರಾಪರ್ಟಿ ಮಾಡಲಿಲ್ಲ, ಎಷ್ಟೋ ಪ್ರಾಪರ್ಟಿ ಕಳೆದ್ಬಿಟ್ರು. ಈಸ್ ಗ್ರೇಟ್ ಪರ್ಸನ್ನು ದ್ವಾರಕೀಶ್ವರ್. ಇವತ್ತಿಲ್ಲ, ಬೆಳಿಗ್ಗೆ 10:00 ನಾನು ಫೋನ್ ಬಂತು, 10:00 ಅವ್ರ ಹೃದಯ ಅಪಘಾತ ಆಗಿದೆ ಅಂತ. ಅಷ್ಟು ಚೆನ್ನಾಗಿ ಮಗ ನೋಡ್ಕೊಂಡೇನೋ. ಯೋಗೀಶ್ ಅಂದರೆ ಅಪ್ಟುಡ್ ಪ್ರಾಣ. ಅವ್ರಿಗೆ 5 ಜನ ಪ್ಲಸ್ 6 ಜನ ಗಂಡು ಮಕ್ಕಳು. ಒಬ್ಬ ಮಗ ಅಮೇರಿಕಾದಲ್ಲಿದ್ದ, ಎಲ್ಲ ಒಬ್ಬ ದುಬೈಲಿದ್ದ, ಎಲ್ಲ ಬರ್ತಾವ್ರೆ, ಎಲ್ಲ ಬಂದಿದ್ದಾರೆ. ಇವತ್ತಿನ ದಿನ ಅವರು ಇಷ್ಟು ದಿನ ಯಾವ ಕಾಯಿಲೆ ಕಸ ಇಲ್ಲ, ಆರೋಗ್ಯ ವಾಕ್ ಮಾಡ್ಕೊಂಡು ಎಲ್ಲ ರೀತಿ ತದ್ಬಿಟ್ಟು ಚೆನ್ನಾಗಿದ್ರು. ಸಿನಿಮಾ ದಿನಕ್ಕೊಂದು ಸಿನಿಮಾ ನೋಡೋರು, ಅಪ್ಡೇಟ್ ಇರೋದು, ಯೋಗಿದ್ದ ಡಿಸ್ಕಷನ್ ಮಾಡೋರು. ಅವರು ತುಂಬ ಅದ್ಭುತವಾಗಿ ಆರೋಗ್ಯವಾಗಿ ಊಟ ಮಾಡ್ಕೊಂಡಿದ್ರು. ಇವತ್ತು ಬೆಳಿಗ್ಗೆ 10:00 ಹಾರ್ಟ್ ಅಟ್ಯಾಕ್ ಆದಮೇಲೆ ಡಾಕ್ಟರ್ ನೋಡಿ ಕನ್ಫರ್ಮ್ ಆದಮೇಲೆ ಅದನ್ನು ಡಿಕ್ಲೇರ್ ಮಾಡಿದ್ರು. ವಾಣಿಜ್ಯ ಮಂಡಳಿ ಮುಖಾಂತರ ಫೋನ್ ಬರಬೇಕು. ಬಂದ ತಕ್ಷಣ ಟೌನ್ ಹಾಲಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಡಬೇಕು ಅಂದ್ಕೊಂಡಿದ್ದೀವಿ. ಎಷ್ಟೊತ್ತಿಗೆ ಇಡಬೇಕು, ಎಲ್ಲಿಂದ ಇಡಬೇಕು ಅಂತ ಅದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇವಾಗ ಅವ್ರ ಸಂಪ್ರದಾಯ ಪ್ರಕಾರ ಅದೇನು ಕಾರ್ಯಗಳು ಪೂಜೆ ಮಾಡ್ತಾಯಿದ್ದಾರೆ. ಅದಾದ ತಕ್ಷಣ ನಾಳೆ ನಮಗೆ ಮೈಸೂರು ರೋಡಲ್ಲಿ TR ಮಿಲ್ಲಲ್ಲಿ ಬ್ರಾಹ್ಮಣರು ಜಾಗ ಸ್ಮಶಾನದಲ್ಲಿ ಅಂತಿಮ ದರ್ಶನ, ಅಂತಿಮ ಕಾರ್ಯ ಮಾಡ್ತಾರೆ. 11 ಅಂದರೆ 11:30 ಮೇಲೆ ಆಗುತ್ತೆ ಅಂತ ಕಾಣುತ್ತೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಗಂಟ ಟೌನ್ ಹಾಲ್ ಥರ ಇಡಲಿಕ್ಕೆ ಇನ್ನೂ ಪರ್ಮಿಷನ್ ಅದು ಮಾತಾಡ್ತಿದ್ರು. ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ರಿಂದ ಯಾವ ರೀತಿ ತೊಂದರೆ ಆಗಬಾರ್ದು, ಅದರಿಂದ ಅದೊಂದು ನೋಡಿಕೊಂಡು ರೂಪುರೇಷೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ನಾಳೆ ಬೆಳಿಗ್ಗೆನೇ ಅಂತಿಮ ಕ್ರಿಯೆ. ಟೌನ್ ಹಾಲ್ ಇವಾಗ ನಮಗೆ ವಾಣಿಜ್ಯ ಮಂಡಳಿಯಿಂದ ನೀವು ಬರಬೇಕು. ವಾಣಿಜ್ಯ ಮಂಡಳಿ ನಾಳೆ ಎಷ್ಟೊತ್ತಿಗೆ ಏನು ಎಲ್ಲ ತಿಳ್ಕೊಬೇಕಲ್ವ. ಅದೇ ಇವತ್ತು ಮಾಡಬೇಕಾ ಇಲ್ಲ ಬೆಳಿಗ್ಗೆ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಇನ್ನು 1 ಅವರಲ್ಲಿ ಗೊತ್ತಾಗುತ್ತೆ, ಎಲ್ಲ ಕನ್ಫರ್ಮ್ ಆಗ್ತದೆ. ಎಲ್ಲ ಬಂದಿದ್ದಾರೆ, ಅಮೇರಿಕಾದ ಬಂದಿದ್ದಾರೆ, ಬೆಳಗಾಂ ಹೋಗಿದ್ದಾರೆ, ಬೆಳಗಾವಿಂದ ಬರ್ತಾರೆ, ಎಲ್ಲರೂ ಬರ್ತಾರೆ.